पोसे वालो डोर ए गोरे माटी तू कई बड़ गे कोर हमना एकिन सभी वाला गोर हमना एकिन सभी वाला गोर ए गोरे माटी तू कई बड़ गे कोर सेना साथे में पलाई जुड़ में लेचा कहीं जुड़िया आज एकच मागणीचा जो सीडी रमताने ऊपर चढ़ हेड पड़ा जाते को दिटो हबाल में आज समाज कतरा लारदारीचा ये समाजन कुआ अंगलाणो के ताणी ये जो सलूट चा हमेशा है तम सेवा करते रहो बिया तुम्हार साथ सारी बंजारा समाज चा इस बेटे इतना से नायक गण चा कहते हुए मंजो दिवाते जतरा भी तुम बेटे चो से पंडित चो से केने सेवक चो अजय काई जावन समाज ना अपन बेलवेटा ना दी चीजें दी दूर काढा बिया एक गलत चीजें थी ये वैश्य मुक्त थी और ये दारू सिंधी दूर काढ़ा और सेती पहला खंड कड़ा अपन बेटा शिक्षण एत्ति खंड कड़ा कहते हुए मुझे बातें करें जो सर ನನ್ನ ಹೆಸರು ಕಲ್ಲೇಶ್ ನಾಯಕ್ ಅಂತ ಹೇಳಿ ನಾ ಶಿವಮೊಗ್ಗ ಜಿಲ್ಲಾ ಗೋರ್ಚನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಈ ನಮ್ಮ ಸಂಘಟನೆಯ ಮುಖ್ಯ ಇದು ನಮ್ಮ ಈ ರಥಯಾತ್ರೆ ಮುಖ್ಯ ಉದ್ದೇಶ ಏನಂತಂದ್ರೆ ನಮ್ಮ ಬಂಜಾರ ಸಮುದಾಯದ ಎಲ್ಲಾ ಪಕ್ಷದ ಮುಖಂಡರುಗಳು ಪಕ್ಷವನ್ನು ಬಿಟ್ಟು ಸಮಾಜಕ್ಕೋಸ್ಕರ ಸಮಾಜದ ಮುಂದಿನ ಆಗುಹೋಗುಗಳಿಗೋಸ್ಕರ ಮುಂದಿನ ಒಳ್ಳೆಯದಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಬೇಕಂತ ಹೇಳಿ ನಮ್ಮ ಬೀದರ್ ಎಂಬ ಬಾಲ್ಕಿಯಿಂದ ನಮ್ಮ ತಾಲೂಕಿನಿಂದ ಹಿಡಿದು ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ 1250 ಕಿಲೋಮೀಟರ್ 15 ಜಿಲ್ಲೆಗಳ ಮುಖಾಂತರ ನಾವು 100 ಕ್ರೂಸರ್ ಮಾಡಿಕೊಂಡು ಆ 100 ಕ್ರೂಸರಲ್ಲಿ 10 ಜನ ಹಾಗೆ 1000 ಜನರ ಒಂದು ರಥಯಾತ್ರೆನ ಮಾಡಿದ್ದೀವಿ। ಈ ರಥಯಾತ್ರೆ ಮಾಡ್ತಿರೋದು ಇನ್ನೊಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಎಂದು ನಾವು ಒಗ್ಗಟ್ಟಾಗಬೇಕು, ಸರ್ಕಾರಕ್ಕೆ ನಮ್ಮ ಏನೇನು ಅನ್ಯಾಯಗಳು ಆಗ್ತಿದೆ ನಮ್ಮ ಏನು ಬೇಡಿಕೆ ತಿಳಿಸ್ಬೇಕಂತ ಹೇಳಿ। ಎರಡನೇದಾಗಿ ನಮ್ಮ ಸುಪ್ರೀಂ ಕೋರ್ಟ್ ಅನ್ನು ಒಳ ಮೀಸಲಾತಿ ಮಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದೆ। ಆ ಸುಪ್ರೀಂ ಕೋರ್ಟ್ನ ಆದೇಶನ ಸ್ವಾಗತಾರ್ಹ ಮಾಡ್ತೀವಿ। ಆದರೆ ರಾಜ್ಯ ಸರ್ಕಾರಕ್ಕೆ ನಮ್ದೊಂದು ಬೇಡಿಕೆ ಏನಿದೆ ಅಂದ್ರೆ ನೀವು ದಯವಿಟ್ಟು ಕೂಡ 2011ನೇ ಜನಗಣತಿ ಆಧಾರದ ಮೇಲೆ ಈ ಒಳ ಮೀಸಲಾತಿಯನ್ನು ಮಾಡಬೇಡಿ। ನಿಮ್ದು ಏನಿದ್ರು ಒಳ ಮೀಸಲಾತಿ ಸುಪ್ರೀಂ ಕೋರ್ಟಿಗೆ ನೀವು ಮಹತ್ವ ಕೊಡೋದಾದ್ರೆ ಅದಕ್ಕೊಂದು ಸ್ಥಾನಮಾನ ಕೊಡೋದಾದ್ರೆ 2025ರಲ್ಲಿ ಜನಗಣತಿ ಮಾಡಿ ಜಾತಿ ಗಣತಿ ಮಾಡಿ ಈ ಜಾತಿ ಗಣತಿ ಆಧಾರದ ಮೇಲೆ ನ್ಯಾಯಯುತವಾಗಿ ನೀವು ಒಳ ಮೀಸಲಾತಿ ಮಾಡಿ ಅಂತ ಹೇಳಿ ನಮ್ಮ ಆಗ್ರಹ ಇದೆ। ಹಾಗೆ ನಮ್ಮ ಕಬ್ಬು ಕಟಾವಿಗಂತ ಹೋಗ್ತಾ ಇರೋ ನಮ್ಮ ಬಂಜಾರ ಜನಾಂಗದವರು ಅವರ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ। ಅವರು ಶೈಕ್ಷಣಿಕವಾಗಿ ತುಂಬಾ ವಂಚಿತರಾಗ್ತಿದ್ದಾರೆ। ಅಲ್ಲಿ ಕಬ್ಬು ಕಟಾವಿ ಹೋದಂತಹ ನಮ್ಮ ಬಂಜಾರ ಸಮುದಾಯದ ಕುಟುಂಬದವರಿಗೆ ಅಲ್ಲಿ ಅನ್ಯಾಯ ಆಗ್ತಿದೆ, ಅತ್ಯಾಚಾರ ಆಗ್ತಿದೆ, ಟ್ಯಾಕ್ಟರ್ ಹಚ್ಚಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಸಾಯ್ತಿದೆ। ದಯವಿಟ್ಟು ನಮ್ಮ ಬಂಜಾರ ಸಮುದಾಯದವರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಕೊಡ್ಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡ್ತಿದ್ದೀನಿ। ಹಾಗೆ ಹಲವಾರು ಸಮಸ್ಯೆಗಳನ್ನ ನಾವು ಈ ರಥಯಾತ್ರೆ ಮೂಲಕ ತಗೊಂಡಿದ್ದೀವಿ। ನಮ್ಮ ಬಂಜಾರ ಜನಾಂಗನ ಒಗ್ಗಟ್ಟು ಮಾಡಿ ಪಕ್ಷಪಾತವನ್ನು ಬಿಟ್ಟು ಸಮುದಾಯಕ್ಕೋಸ್ಕರ ಎಲ್ಲ ಮುಖಂಡರು ದುಡಿಬೇಕು ಅನ್ನೋದು ಈ ರಥಯಾತ್ರೆ ಮುಖ್ಯ ಉದ್ದೇಶ ಆಗಿದೆ। ಎಲ್ಲರಿಗೂ ಧನ್ಯವಾದಗಳು। ಸರ್, ಶಿಕ್ಷಣದಲ್ಲಿ ಹೇಳ್ತೀವಿ ನಮ್ಮ ಎಲ್ಲಾ ಜಾತಿಗಳಿಗಿಂತ ನಾವು 800 ವರ್ಷಗಳ ಹಿಂದಿದ್ದೀವಿ ಇನ್ನೂ ಆದ್ರೂ ನೀವು ನೋಡಬಹುದು ಶಿಕ್ಷಣ ಏನು ಅಂತ ನೀವು ಹೇಳಿದ್ರಲ್ಲ, ಕರೆಕ್ಟ್ ಕ್ವಶನ್। ಇವತ್ತು ನಮ್ಮ ಸಮಾಜ ಹೆಣ್ಣು ಮಕ್ಕಳು ಮಾರುವಂತ ಸ್ಥಿತಿಯಲ್ಲಿದ್ದಾರೆ। ಇವತ್ತು ಬಡ ಜನ ಮಕ್ಕಳು ಇವತ್ತು ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಸರ್। ಬಡ ಕುಟುಂಬಗಳು ಇವತ್ತು ಆ ಪರಿಸ್ಥಿತಿಯಲ್ಲಿದೆ। ಕಬ್ಬು ಕಟಾವು ಮಾಡ್ಲಿಕ್ಕೆ ಹೋಗ್ತಾರೆ, ಮಕ್ಕಳುಗಳು ಹೊಂಡದಲ್ಲಿ ಬಿದ್ದು ಸಾಯ್ತಾರೆ। ಎಷ್ಟು ಕಳ್ಳಿ ಹಿಂದತ್ತು ಗೊತ್ತಾ ನಮ್ಮ ಸಮಾಜ ಎಷ್ಟು ನೋವಿದೆ ಅಂತ। ಯಾವ ಜಾತಿನೂ ಕಬ್ಬು ಕೊಯ್ಯಲ್ಲ, ಯಾವ ಜಾತಿನೂ ಕಲ್ಲು ಹೊಡೆಯಲ್ಲ। ಇವತ್ತು ಏನಾದ್ರೂ ಕಾಡು ನಾಡಲ್ಲಿ ಎಲ್ಲಾ ಜನರು ಬಿಟ್ಟು ಕಾಡಲ್ಲಿ ಕೆಲಸ ಮಾಡೋ ಜನ ಅಂದ್ರೆ ನಾವೇ ಸರ್। ಇವತ್ತು ಈ ಸ್ವತಂತ್ರ ಸಿಕ್ಕ ಈ ಸುಮಾರು 76-77 ವರ್ಷಗಳಾದ್ರೂ ಕೂಡ ನಮಗೆ ಇನ್ನೂ ನಮ್ಮ ತಾಂಡಗಳ ಮೂಲಭೂತ ಕಂದಾಯ ಗ್ರಾಮಗಳನ್ನಾಗಿಲ್ಲ, ಮೂಲಭೂತ ಸ್ಮಶಾನಗಳಿಲ್ಲ, ರಸ್ತೆಗಳಿಲ್ಲ, ನೀರಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ। ಇವತ್ತು ಒಂದು ಸ್ಥಿತಿಗತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ। ಇನ್ನೂ ಆದ್ರೂ ಒಂದು ನಾಗರಿಕ ಸಮಾಜ ಇದನ್ನು ಒಪ್ಪುತ್ತಾ ಸರ್? ಅಂತ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ। ನಮ್ಮ ಸಮಾಜ ಇನ್ನು ಗೂಳೆ ಹೋಗೋ ತಪ್ಪಿಲ್ಲ। ನಮ್ಮ ಸಮಾಜ ಎಲ್ಲೆಲ್ಲೋ ಹೋಗಿ ಸಾಯ್ತಾರೆ, ಬಿಲ್ಡಿಂಗ್ ಕೆಲಸಗಳ ಮೇಲಿಂದ ಬಿದ್ದು ಸಾಯ್ತಾರೆ, ಮಕ್ಕಳು ಸಾಯ್ತಾರೆ, ತಾಯಿಂದರು ಸಾಯ್ತಾರೆ, ಕುಟುಂಬ ಸಮೇತ ಸಾಯ್ತಾರೆ, ಮೀಡಿಯಾದಲ್ಲಿ ನೋಡ್ತಿರ್ಬಹುದು। ಆದ್ರೆ ಯಾವ್ದಾದ್ರು ಹೆಚ್ಚು ಸಮಾಜ ದುಡಿಯಲಿಕ್ಕೆ ಹೋದಾಗ ಸಾಯೋದಾದ್ರೆ ಅದು ಬಂಜಾರ ಸಮಾಜ ಅಂತ ಹೇಳ್ತೀನಿ ಸರ್। ಅದು ನಿಶಮುಕ್ತವನ್ನು ಕೂಡ ನಾವು ಮಾಡಬೇಕಾಗಿ ಸರ್ಕಾರದಲ್ಲಿ ಬೇಡಿಕೆ ಇಡ್ತೀವಿ। ನಮ್ಮ ತಾಂಡಗಳಿಂದ ಬಾರ್ಗಳನ್ನು ದೂರ ಇಡಬೇಕು, ಅಂತವೆಲ್ಲ ಕೆಲಸಗಳು ಸರ್ಕಾರದಿಂದ ಆಗಬೇಕು। ಬಂಜಾರರಿಗಂತ ಹೇಳಿ ಕೆಲವೊಂದು ಶಾಲೆಗಳಾಗಬೇಕು, ಬಂಜಾರರಿಗಂತ ಹೇಳಿ ಕೆಲವು ಕಾಲೇಜ್ಗಳಾಗಬೇಕು, ಬಂಜಾರರಿಗಂತ ಹೇಳಿ ಕೆಲವು ಹಾಸ್ಟೆಲ್ಗಳು ಬೆಂಗಳೂರು, ಮೈಸೂರು, ಗುಲ್ಬರ್ಗ, ಯಾದಗಿರಿ, ದಾವಣಗೆರೆ, ಕೆಲವು ಮೇನ್ ಪಾಯಿಂಟ್ ಅಲ್ಲಿ ಬೆಳಗಾವಿ ಅಂತ ಒಂದು ಜಾಗದಲ್ಲಿ
ಕೆಲವು ಹಾಸ್ಟೆಲ್ಗಳು ಕಾಲೇಜ್ಗಳಾಗಿ ಅದು ಸ್ಪೆಷಲ್ ಓನ್ಲಿ ಬಂಜಾರ ಸ್ಟೂಡೆಂಟ್ಗಳಾಗಿ ಆಗ್ಬೇಕಂತೇಳಿ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಸರ್. ಈ ಒಳ ಮೀಸಲಾತಿಯನ್ನ ವರ್ಗೀಕರಣ ಮಾಡಿದಾರಲ್ಲ, ಇದು ಬಹಳ ತಪ್ಪ ಸಂದೇಶ. ಹಿಂದಕ್ಕೆ 40 ಜನ ಶಾಸಕರು ಬಿಜೆಪಿಯವರು ಸೋತಿ ಸುಣ್ಣಾಗಿದ್ದಾರೆ. ಇವತ್ತು ಮೀಡಿಯಾದಲ್ಲಿ ಹೇಳ್ತಾರೆ BC ಪಾಟೀಲ್ ರೇಣುಕ ಯಾರು ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಅವರು ಕೂಡ ಹೇಳ್ತಾರೆ. ಮತ್ತೆ ಈಗ ಗೆದ್ದಿರುವಂತ MLA ಬಸನಗೌಡ ಯತ್ನಾಳ್ ಕೂಡ ಹೇಳ್ತಾರೆ ನಾವು ಸೋತಿದ್ದೀವಿ, ಅದು ಯಾರಿಂದ? ಬಂಜಾರ ಸಮಾಜದಿಂದ ಸೋತಿದ್ದೀವಿ, ಕಾಂಗ್ರೆಸ್ನಿಂದ ಅಲ್ಲ ಅಂತ ಹೇಳ್ತಾರೆ. ಇದನ್ನ ಕಾಂಗ್ರೆಸ್ ಕೂಡ ಗಮನದಲ್ಲಿ ಇಟ್ಕೋಬೇಕು. ಕಾಂಗ್ರೆಸ್ಗೂ ಕೂಡ ಇದು ಸ್ಥಿತಿಗತಿ ಮುಂದೆ ಬರಬಹುದು ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಸರ್. ಈ ಕಾಂಗ್ರೆಸ್ ಇದನ್ನ ತಪ್ಪಿಸಲು ಈ ವರ್ಗೀಕರಣವನ್ನು ಇದನ್ನ ಜಾರಿ ಮಾಡಬಾರ್ದು ಅಂತ ಹೇಳಿ ನಾನು ಇದು ದಯಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಭೀಮ್, ಜೈ ಶಿವಲಾಲ್.